ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನವರಾತ್ರಿಗಳು ಕಳೆದ ನಂತರ ದೇವಿಯು ಅಸುರರನ್ನು ವಧಿಸಿ ವಿಜಯೋತ್ಸವವನ್ನು ಮಾಡುವಂಥ ಈ ಒಂದು ದಿನವೇ ವಿಜಯದಶಮಿ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಒಂದು ಶುಭ ದಿನದಂದು ನಮಗೆ ರುಚಿಕರವಾದಂಥ ಅಡುಗೆಗಳನ್ನು ಕೂಡ ಉಣಬಡಿಸ್ತಾ ದಸರಾ ಗೊಂಬೆಗಳನ್ನು ಕೂಡ ಇಟ್ಟಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಗೀತಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಿಗೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ದಸರಾ ಅಂದರೆ ಈ ಒಂದು ದಸರಾ ಗೊಂಬೆ ಇಡುವಂಥ ಒಂದು ಪದ್ಧತಿಗಳು ಕೆಲವೊಂದು ಮನೆಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮಾಚೆ ಈ ಕಡೆ ಮೈಸೂರೆಲ್ಲ ಹೋದರೆ ದಸರಾ ಗೊಂಬೆಯನ್ನು 9 ದಿನಗಳು ಕೂಡ ಕೂರಿಸಿ ವಿಜಯದಶಮಿ ದಿವಸವೂ ಕೂಡ ಇಡುವಂಥ ಹಬ್ಬ. ಹಾಗೆಯೇ ಅರಮನೆಯಲ್ಲೂ ಕೂಡ ಇದನ್ನು ಇಡುವಂಥ ಒಂದು ಪದ್ಧತಿ ಇದೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ನೀವು ಮಾಡಿ ತಂದಂಥ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗೊಂಬೆಗಳು, ಅದರಲ್ಲೂ ಕೂಡ ಎಷ್ಟು ಕಷ್ಟ ಇದೆ ಈ ಒಂದು ವರ್ಕ್ ಮಾಡೋದಕ್ಕೆ. ಸೊ ಇದು ಎಷ್ಟು ವರ್ಷದಿಂದ ಮಾಡಿ ಇಟ್ಟಂಥದ್ದು? ಇದು ನನ್ನ ಫ್ರೆಂಡ್ ಮಾಡಿದ್ದು. ಓಹೋ, ಮಾಡಿದೆ. ಓಕೆ. ಅದರಲ್ಲೂ ಕೂಡ ಒಂದೊಂದು ತಬ್ಲಾ ಇದೆ, ಹಾರ್ಮೋನಿಯಂ ಇದೆ, ಗಿಟಾರ್ ಇದೆ, ಗ್ಯಾಸ್ ಸ್ಟವ್ ಇದೆ ನಮ್ಮ ಕಿಚನ್ದು. ಎಸ್, ಅಡುಗೆ ಮಾಡೋದಕ್ಕೆ ಒಂದು ಮಹಿಳೆ ಎಲ್ಲ ರೆಡಿಯಾಗಿದೆ. ಸೂಪರ್. ಸೊ ಶಿವಲಿಂಗ ಎಲ್ಲವೂ ಕೂಡ ಅಂದರೆ ನಮ್ಮ ಒಂದು ಜೀವನದಲ್ಲಿ ಅಡುಗೆಯೂ ಕೂಡ ಪ್ರಾಮುಖ್ಯತೆ, ಮ್ಯೂಸಿಕ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ, ಹಾಗೆಯೇ ಪೂಜೆ ಪುನಸ್ಕಾರಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ. ತುಂಬ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ ಮೇಡಮ್, ಸೊ ನೀವು ದಸರಾ ಹಬ್ಬ ಹೇಗೆ ಆಚರಿಸ್ತೀರಿ? ನಮ್ಮ ಮನೇಲಿ ಅಂದರೆ ಇದು ದಸರಾ ಹಬ್ಬ ಮನೇಲೆ ಪೂಜೆ ಮಾಡ್ತಾರೆ. ದೇವಿ ಬಿಂಬ ಇಟ್ಟು ಪೂಜೆ ಮಾಡ್ತಾರೆ. ಬಿಂಬ ಇಟ್ಟು ಪೂಜಿಸುವಂಥದ್ದು ಇದು ಮೊದಲಿಂದನೂ. ಅದೇ ಅಮ್ಮನ ಮನೇಲಿ ಮೂಲ ನಕ್ಷತ್ರಕ್ಕೆ ಮಾಡ್ತಾರೆ, ಶಾರದೆ. ಇಲ್ಲಿ ನಮ್ಮ ಮನೇಲಿ 9ನೇ ಪೂಜೆ. ಓಕೆ, ನಿನ್ನೆಯಿಂದ ಇಟ್ಟಿದ್ದೀರಿ ಹಾಗಾದ್ರೆ? ಅಂದರೆ ಆಯುಧ ಪೂಜೆ ಮಾಡ್ತೀರಿ. ಸೊ ಅಂದರೆ ಇದನ್ನು ಮಾಡ್ಕೊಂಡು ಬಂದರೆ ಯಾವಾಗಲೂ ಮಾಡಬೇಕು ಅಂದರೆ ಅದು ಕೆಲವು ಕಮ್ಯುನಿಟಿಯಲ್ಲಿ ಮಾತ್ರ ಮಾಡೋದು, ಹೀಗೆ ಮನೇಲಿ ಆಚರಿಸೋದು. ಹೀಗೆ ನಾವು ಜನರಲ್ ಆಗಿ ನೋಡ್ಬೇಕಂದ್ರೆ ಈಗ ಹೊರಗೆಲ್ಲ ಮಾಡ್ತಾರಲ್ಲ, ಅದೊಂದು ಹೀಗೆ ಪಬ್ಲಿಕ್ ಅಲ್ಲಿ ಮಾಡೋವಂಥದ್ದು. ಏನೇ ಇರಲಿ, ಹಬ್ಬ ಅಂದರೆ ಈ ಒಂದು ನಮ್ಮ ನಾಡ ಹಬ್ಬ ದಸರಾ ಹಬ್ಬ. ಸೊ ತುಂಬ ಸುಂದರವಾದಂಥ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಡೀ ಒಂದು ಸಿಟಿ ಆಗಿರಲಿ, ಎಲ್ಲ ನಾವು ಇರುವಂಥ ಪ್ರದೇಶಗಳು ಅಷ್ಟು ಕಲರ್ಫುಲ್ ಆಗಿರುತ್ತೆ. ಎಲ್ಲ ಲೈಟ್ಸ್ ಎಲ್ಲ ಕಾಣ್ತಾ ಇರೋ ಖುಷಿ ಅನ್ಸುತ್ತೆ. ಸೊ ಇದೇ ಖುಷಿಯಲ್ಲಿ ಇವತ್ತು ಲಾಸ್ಟ್ ಡೇ. ನನಗಂತೂ ವಿಜಯದಶಮಿ ಬಂತು, ದಸರಾ ಲಾಸ್ಟ್ ಡೇ ಅಂತ ಅನ್ನುವಾಗ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದ್ರೆ ಇನ್ನು ಮುಗಿತಲ್ಲ ಅಂತ ಹೇಳಿ. ಬಟ್ ಏನೇ ಇದ್ರೂ ಕೂಡ ಎಲ್ಲದಕ್ಕೂ ಆದಿ ಅಂತ್ಯ ಎರಡೂ ಇರುತ್ತೆ. ಸೊ ಇವತ್ತು ಕೊನೆಯ ದಿನ, ವಿಜಯದಶಮಿ ದಿನ. ಸೊ ಯಾವ ಅಡುಗೆಯನ್ನು ಮಾಡ್ತಿದ್ದೀರಿ? ವಿಜಯದಶಮಿಗೆ ನಾವು ಇವತ್ತು ನಮ್ಮ ಮನೇಲಿ ಅಂದರೆ ಪೂಜೆಗೆ ಮಾಡೋಂಥದ್ದು ಸಿಹಿ ಅಪ್ಪ ಮಾಡ್ತಾರೆ ನೈವೇದ್ಯಕ್ಕೆ. ಅದನ್ನು ಮಾಡ್ತೇವೆ. ಸೊ ಕಿಚನ್ಗೆ ಹೋಗೋಣವಾ? ಬನ್ನಿ. ಎಸ್ ಮೇಡಮ್, ಹಾಗಾದರೆ ಈಗ ಸಿಹಿ ಅಪ್ಪ
ಇದು ಕೊನೆಯ ದಿನ ವಿಜಯದಶಮಿಗೆ ಅಂತಲೇ ವಿಜಯದಶಮಿಗೆ ಅಂತಲ್ಲ, ಪ್ರತಿದಿನನೂ ಮಾಡ್ತಾರೆ. ಕೆಲವ್ರ ಮನೇಲಿ 9 ದಿವಸನೂ ಪೂಜೆ ಮಾಡ್ತಾರೆ, ಆಗ ಮಧ್ಯದಲ್ಲಿ ಒಂದ್ಸಲ ಮಾಡ್ತಾರೆ. ಇದು ನಮ್ಮ ಮನೇಲಿ ಅಲ್ಲಿ ಒಂದೇ ಪೂಜೆ ಆಗಿರೋದ್ರಿಂದ ಅವತ್ತು ಮಾಡ್ತಾರೆ. ಓಕೆ, ಸರಿ, ಶುರು ಮಾಡೋಣ. ಮಾಡು. ಎಸ್. ಈಗ ನಾನೀಗ ಒಂದು ಈಸಿ ಮೆಥಡಲ್ಲಿ ಮಾಡ್ತಾ ಇರೋದು. ಇಲ್ಲಾಂದ್ರೆ ಅದಕ್ಕೆ ಅಕ್ಕಿ ಎಲ್ಲ ನೆನೆ ಹಾಕಬೇಕು. ಉದ್ದಿನ ಬೇಳೆ ಅಕ್ಕಿ ಎಲ್ಲ ನೆನೆ ಹಾಕಿ ಮೆಂತೆನೂ ಹಾಕ್ತಾರೆ. ಅದು ನೆನೆಸಿಟ್ಟು ರುಬ್ಬಿ ಅದು ಮತ್ತೆ ಸ್ವಲ್ಪ ಇದಾಗಬೇಕು, ಆಮೇಲೆ ಮಾಡ್ತಾರೆ. ಓಕೆ. ಸೊ ನೀವು ಸುಲಭ ವಿಧಾನದಲ್ಲಿ ಅಂದ್ರೆ ಯಾರಿಗೂ ಸಮಯದ ಅಭಾವ ಅಂತ ಹೇಳಿ ಈ ರೀತಿ. ಹೌದು. ಸೊ ಇದು ಡೈರೆಕ್ಟ್ ನಾವು ಹಿಟ್ಟು ಯೂಸ್ ಮಾಡಿ. ಇದು ಯಾವ ಹಿಟ್ಟು? ಇದೀಗ ಗೋಧಿ ಹಿಟ್ಟು. ಗೋಧಿ ಹಿಟ್ಟು. ಗೋಧಿ ಹಿಟ್ಟು 1 ಕಪ್ ತಗೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು 1 ಕಪ್. ನಾವು ರುಬ್ಬುದಾದ್ರೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ. ಅಕ್ಕಿ ಮತ್ತೆ ಉದ್ದಿನ ಬೇಳೆ ಎಷ್ಟೆಷ್ಟು ಪ್ರಮಾಣ? ಈಗ 1 ಕಪ್ ಅಕ್ಕಿ ಆದರೆ 1/4 ಕಪ್ ಅಷ್ಟು ಉದ್ದಿನ ಬೇಳೆ ಸಾಕಾಗುತ್ತೆ. ಒಂದು ಸ್ಪೂನ್ ಮೆಂತೆ ಹಾಕಬೇಕಾಗುತ್ತೆ. ಈಗ ಇದಕ್ಕೆ ನಾವು ಈ ಬಾಳೆಹಣ್ಣನ್ನು ಕಟ್ ಮಾಡಿ ಮ್ಯಾಶ್ ಮಾಡಬೇಕಂದ್ರೆ ನಾವೀಗ ಡೈರೆಕ್ಟ್ ಮಾಡ್ತಿದ್ದೀವಲ್ಲ, ಫರ್ಮೆಂಟೇಷನಿಗೆಲ್ಲ ಟೈಮ್ ಇಲ್ಲಲ್ಲ, ಹಾಗೆ ಇದರದ್ದು ಸ್ವಲ್ಪ ಹುಳಿ ಅಂಶ ಎಲ್ಲ ಇರುತ್ತಲ್ಲ, ಹಾಗೆ ಬೇಗ ಆಗುತ್ತೆ, ಕೂಡಲೇ ಮಾಡ್ಕೊಳ್ಳಿಕ್ಕಾಗ್ತದೆ. ಸೊ ಈ ವಿಧಾನ ಅಂತೂ ನಾನು ಅವತ್ತು ನೀವು ಹೇಳ್ಕೊಟ್ಟಿದ್ದ ನಂತರ ಇದನ್ನೇ ಫಾಲೋ ಮಾಡ್ತೀನಿ. ತುಂಬ ಖುಷಿಯಾಗಿರುವಂಥ ಒಂದು ವಿಧಾನ ಆ್ಯಕ್ಚುಲಿ.
ಅವ್ರು ತಯಾರಿ ಮಾಡಿ ಕೊಟ್ಟಿದ್ದಾರೆ, ಇನ್ನು ತಿನ್ನೋದೊಂದೇ ಬಾಕಿ. ಬಟ್ ಹೇಗೆ ತಯಾರಿಸೋದು ನೀವು ಮತ್ತೊಮ್ಮೆ ನೋಡಿ. ಕಜ್ಜಾಯ ತಯಾರಿಸೋ ವಿಧಾನ: ಮೊದಲು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಒಂದೆಳೆ ಪಾಕ ಬರುವವರೆಗೂ ಕುದಿಸಿ. ನಂತರ ಏಲಕ್ಕಿ, ಕುಟ್ಟಿ ಪುಡಿ ಮಾಡಿದ ಕರಿಮೆಣಸು, ಬಿಳಿ ಎಳ್ಳು, ಗಸಗಸೆ, ಕೊಬ್ಬರಿ, ಸ್ವಲ್ಪ ತುಪ್ಪ, 1 ಕಪ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿ ನಾದಿಕೊಳ್ಳಿ. ಹಿಟ್ಟನ್ನು 24 ಗಂಟೆಗಳ ಕಾಲ ನೆನೆಯಲು ಇಡಿ. ಬಳಿಕ ಚಿಕ್ಕದಾಗಿ ತಟ್ಟಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಕಜ್ಜಾಯ ಸವಿಯಲು ಸಿದ್ಧ. ಎಸ್ ಮೇಡಮ್, ಹಬ್ಬದ ಪ್ರಯುಕ್ತ 2 ಸಿಹಿ ಖಾದ್ಯಗಳು, ಅದರಲ್ಲೂ ಕೂಡ ಸಿಹಿ ಖಾದ್ಯ ಅಂತ ಹೇಳೋ ಬದಲು ಭಕ್ಷ್ಯಕ್ಕೆ ಏನೆಲ್ಲ ಮಾಡ್ತೀವಿ ಅದನ್ನು ಮಾಡಿದ್ದೀರಿ. ಸೊ ಬಟ್ ಇಲ್ಲಿ ನಮಗೆ ಈಗ ಇದು ಖಾದ್ಯವೇ. ಸೊ ಟೇಸ್ಟ್ ನೋಡೋಣ, ಯಾವುದು ಫಸ್ಟ್? ಬಿಸಿ ಬಿಸಿ ಕಜ್ಜಾಯ ಬೇಡ, ಫಸ್ಟ್ ಬಿಸಿ ಇದೆ. ಎಸ್ ತಗೊಳ್ಳಿ. ಅಪ್ಪ ಅಲ್ಲ? ಹೌದು. ವಾ, ಚೆನ್ನಾಗಿ ಬೆಂದಿದೆ ಅಲ್ಲ? ಕರೆಕ್ಟ್ ಬೆಂದಿದೆ, ಒಳಗೆವರೆಗೂ ಒಂದು ಚೂರು ಇದಾಗದೆ ಕರೆಕ್ಟಾಗಿ ಬೆಂದಿದೆ. ಬಾಳೆಹಣ್ಣಿಂದ ಮಾಡಿದ್ದು ಕ್ಲಿಯರ್ ಕಟ್ ಗೊತ್ತಾಗ್ತದೆ. ಹೌದು. ಒಂದು ಅದರದ್ದೇ ಅರೋಮ ಇದೆ. ಚೆನ್ನಾಗಿದೆ. ಇದನ್ನು ನೀವು ಅಪ್ಪದ ಕಾವಲಿಯಲ್ಲಿ ಹಾಕಿದ್ರಿ, ಎಣ್ಣೆನೂ ಕೂಡ ಬಿಡ್ಬೋದು? ಎಣ್ಣೆಲಿ ಬಿಡ್ಬೋದು, ಆದರೆ ಶೇಪ್ ಎಲ್ಲ ಮಿಸ್ ಆಗುತ್ತೆ ಅಷ್ಟೇ. ಇದರಲ್ಲಿ ಹಾಕಿದ್ರೆ ಚಂದ ಶೇಪ್ ಬರುತ್ತೆ, ಮೌಲ್ಡ್ಸಲ್ಲಿ ಮೌಲ್ಡ್ ಥರ ಹಾಗೇನೆ ಬರುತ್ತೆ ಕಲರ್. ಈಗ ಬಿಸಿ ಕಜ್ಜಾಯ ಹೋ ಇಲ್ದಿದ್ರು ಇದು ಅದಕ್ಕೆ ಇದರದ್ದು ಹಾಡಿಲ್ಲ, ಸುಮ್ಮನೆ ಇಲ್ಲ. ತಗೊಳ್ಳಿ. ಸೊ ತೀರಾ ಬಿಸಿ ಇದೆ. ಓ ಅದರ ಅದು ಹೇಗೆ ಅಷ್ಟೊಂದು ಹೀಟ್ ಇಟ್ಕೊಳ್ಳುತ್ತೆ ಇನ್ನೂ ಅಂತ? ಬೆಲ್ಲ ಅಲ್ವಾ? ಓ ಹಾಗೆ. ಸಾಫ್ಟ್, ನನಗೂ ಸಾಫ್ಟ್ ಆಗಿದ್ರೆ ಇನ್ನೂ ಚೆನ್ನಾಗಿತ್ತು. ಬಿಕಾಸ್ ಅದರ ಒಂದು ಟೇಸ್ಟ್ ಗೊತ್ತಾಗೋದೇ ನಮಗೆ ಅದು ಆವಾಗ ತಣ್ಣಗಾಗಿರುವಾಗ. ಸೈಡ್ಸ್ ಎಲ್ಲ ಕ್ರಿಸ್ಪಿ ಹಾಗೆ ಸಿಗುತ್ತೆ, ಮಧ್ಯದಲ್ಲಿ ಸಾಫ್ಟ್ನೆಸ್ ಇದೆ. ಆದರೆ ಅದು ತಣ್ಣಗಾದರೆ ಇನ್ನೂ ಚೆನ್ನಾಗಿರ್ತದೆ. ಹೌದು. ಟೇಸ್ಟ್ ಸೂಪರ್. ತುಂಬ ಇಷ್ಟು ಚಿಕ್ಕ ಪೀಸಲ್ಲೇ ಅಷ್ಟು ಚೆನ್ನಾಗಿ ಟೇಸ್ಟ್ ಇದೆ. ಟೇಸ್ಟ್ ವೈಸ್ ಕರೆಕ್ಟ್ ಬಂದಿದೆ ಅನ್ಸುತ್ತೆ, ಆದರೆ ಸ್ವಲ್ಪ ಇನ್ನು ಹಿಟ್ಟು ನೆನೆಬೇಕಿತ್ತು. ಆವಾಗ ಮಾತ್ರ ಅದು ಉಬ್ಬಿ ಬರೋದು. ಹೌದು, ಉಬ್ಬಿ ಬರೋದು. ಮತ್ತೆ ಹೀಗೆಲ್ಲ ಮಧ್ಯದಲ್ಲೆಲ್ಲ ಕಟ್ಸ್ ಎಲ್ಲ ಬಂತಲ್ಲ, ಅದೆಲ್ಲ ಕರೆಕ್ಟ್ ಬೈಂಡ್ ಆಗ್ತದೆ. ನಾವು ಎಷ್ಟೊತ್ತು ನೆನೆ ಇಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಚೆನ್ನಾಗಿದೆ ಮೇಡಮ್. ಕಜ್ಜಾಯ ನಾವು ಬರೀ ಹಾಗೆ ತಗೊಂಡು ತಿಂತಾ ಇದ್ವಿ, ಬಟ್ ಇದು ಹೇಗೆ ಲಿಟ್ರಲಿ ಹೇಗೆ ಮಾಡೋದು ಅದನ್ನು ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮೇಡಮ್. ಹಬ್ಬಕ್ಕೆ ಒಳ್ಳೆ ಖಾದ್ಯಗಳನ್ನು ಹೇಳ್ಕೊಟ್ರಿ. ಹಾಗೆಯೇ ಈ ಒಂದು ಬೊಂಬೆಗಳ ಸಿಂಗಾರ ನೋಡಿ ನನಗೆ ತುಂಬ ಖುಷಿಯಾಯಿತು. ಅಂದರೆ ದಸರಾ ಫುಲ್ ಕಂಪ್ಲೀಟ್. ಹೌದು, ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ನಿಮಗೂ ಕೂಡ ಥ್ಯಾಂಕ್ಸ್. ನನಗೆ ಇದನ್ನೆಲ್ಲ ಒಂದು ಡಿಸ್ಪ್ಲೇ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ಟರಲ್ಲ, ಇದು ನನ್ನ ತುಂಬ ವೆಲ್ ವಿಶರ್ ಮಾಡಿತ್ತು. ಓಕೆ, ತುಂಬ ಚೆನ್ನಾಗಿ. ಯಾರಿಗೂ ಕೊಡದೆ ನನಗೆ ಕೊಟ್ಟಿದ್ದಾರೆ ಅದನ್ನು. ವೆರಿ ನೈಸ್. ಇಂಥ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಈಗ ಸಿಗಲ್ಲ. ಹೌದು, ಸಿಗೋದಿಲ್ಲ. ಬಟ್ ತುಂಬ ಕಷ್ಟನೂ ಇದೆ ಅದು ಮಾಡೋದು. ಹೌದು, ನೋಡೋದಕ್ಕೆ ನಾವು ಹಳತ್ತು ಅಂತ ಕೆಲವು ಸರಿ ಅದನ್ನು ಹಾಗೆ ಎಸಿಬಹುದು, ಆದರೆ ಅದನ್ನು ಮಾಡೋದಕ್ಕೆ ಅಷ್ಟೇ ಕಷ್ಟ ಇದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಅಡುಗೆ, ಹಾಗೆಯೇ ಒಳ್ಳೆಯ ಒಂದು ಡಿಸ್ಪ್ಲೇ. ಇದನ್ನು ಕೂಡ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟನ್ನು ಕೂಡ ಎಲ್ರಿಗೂ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 3 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಆ್ಯಂಡ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್ ಇವರ ವತಿಯಿಂದ ಕಿರುಕಾಣಿಕೆ. ನಮ್ಮಿಬ್ಬರ ಸೀರೆ ಮ್ಯಾಚಿಂಗ್ ಇದು ಫಸ್ಟ್ ಟೈಮ್ ನಂಗೆ ಸಿಗ್ತಾ ಇರೋದು. ಓ ವೆರಿ ನೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಸೋಪ್ ಇದೆ, ಒಳ್ಳೆ ಅರೋಮ್ಯಾಟಿಕ್ ಸೋಪ್, ಸ್ಕಿನ್ಗೂ ಕೂಡ ತುಂಬ ಚೆನ್ನಾಗಿದೆ, ಪೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನವಮಿ ಕಳೆದು ಇವತ್ತು ದಶಮಿ, ವಿಜಯದಶಮಿಯನ್ನು ನಾವಂತೂ ನಮ್ಮ ಅಡುಗೆ ಮನೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ವಿ. ಈ ಒಂದು ವಿಜಯದಶಮಿ ದಿವಸ ನಿಮ್ಮ ಒಂದು ಎಲ್ಲ ಕೆಲಸ ಕಾರ್ಯಗಳು ಕೂಡ ವಿಜಯವನ್ನು ಸಾಧಿಸಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ವಂದನೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.